ರಾಜ್ಕುಮಾರ್ ಸರ್ हाँ साइड में जल्दी
ಗಟ್ಟಿಯಾಗಿ ಇಟ್ಕೊಳ್ಳಿ. ವೈಕುಂಠ ಏಕಾದಶಿ ಹಬ್ಬ ಮಗಳ ಜೊತೆ ಬಂದಿದ್ದೀರಾ, ಏನು ಅನಿಸ್ತಾರೆ? ಖುಷಿ ಆಗ್ತಾಯಿದೆ. ಎಲ್ರಿಗೂ ವೈಕುಂಠ ಏಕಾದಶಿಯ ಎಲ್ರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ನಾವು ರೆಗ್ಯುಲರಾಗಿ ಇಸ್ಕಾನಿಗೆ ಬರ್ತಾನೆ ಇರ್ತೀವಿ. ಸೊ ಇದೊಂದು ಒಳ್ಳೆ ಅಕೇಶನ್ನು. ಅಲ್ಲಿ ಎಲ್ಲ ಕಡೆ ತುಂಬಾ ರಶ್ ಇರುತ್ತೆ. ಆಬ್ವಿಯಸ್ಲಿ ನಿಮಗೆ ಗೊತ್ತು ಟ್ರಾಫಿಕ್ ಎಲ್ಲ ಎಷ್ಟಿದೆ ಅಂತ. ಅದರಲ್ಲೂ ನಮ್ಗೆ ಇಸ್ಕಾನ್ ಅಂದರೆ ಎಮೋಷನ್ಸು. ಯಾಕಂದರೆ ನಾವು ಕಾಲೇಜ್ ಡೇಸಿಂದನೂ ಯಾವುದೋ ಒಂದು ಪ್ರೋಗ್ರಾಮ್ಗೆ ನಾವು ಇಸ್ಕಾನಿಗೆ ಬರ್ತಾನೆ ಇರ್ತಾಯಿದ್ವಿ. ಸೊ ಇದೊಂದು ಅಕೇಶನ್ ಆಗಿರೋದ್ರಿಂದ ಮಕ್ಕಳಿಗೂ ಆ ವೈಬ್ಸ್ ಇರಲಿ. ಯಾಕಂದರೆ ಇಲ್ಲಿ ಬಂದ್ರೇ ಒಂದು ವೈಬ್ರೆಂಟ್ ಎನರ್ಜಿನ ನಾವು ಫೀಲ್ ಆಗ್ತೀವಿ. ಸೊ ಅದು ಹರೇ ಕೃಷ್ಣ ಆಗಿರ್ಬೋದು, ವೆಂಕಟರಮಣ ಆಗಿರ್ಬೋದು, ಎಲ್ಲರೂ ಒಂದೇ. ಸೊ ಹಾಗಾಗಿ ಇಲ್ಲಿ ಬಂದರೆ ಆ ವೈಬ್ಸು, ಇಲ್ಲಿ ವೆಂಕಟರಮಣ ದೇವಸ್ಥಾನ ಇವತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬ ಖುಷಿ ಆಯಿತು. ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಕ್ಳಿಗೂ ಇಲ್ಲಿಂದ ನಾವು ಕಲ್ಚರ್ನ ಬಿಲ್ಡ್ ಮಾಡಬೇಕು ಅಂದರೆ ನಾವು ಅವಾಗವಾಗ ಟೆಂಪಲ್ಸ್ಗೆ, ಒಳ್ಳೆ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಅವ್ರಿಗೆ ನಮ್ಮ ಸಂಸ್ಕಾರ ಏನು ಅಂತ ಕಲಿಸ್ಕೊಡೋಕ್ಕೋಸ್ಕರನಾದರೂ ನಾವು ಇದನ್ನೆಲ್ಲ ಮಾಡಿದಾಗ ಆ ಮಕ್ಳಿಗೂ ಅದು ಜನ್ರೇಷನ್ ಟು ಜನ್ರೇಷನ್ ಕ್ಯಾರಿ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ ನಾವು ಎಲ್ಲ ಹಬ್ಬಕ್ಕೂ ಇದು ವರ್ಷದ ಕೊನೆ ಹಬ್ಬ ಆಗಿರೋದ್ರಿಂದ ನಾವು ಕರ್ಕೊಂಡು ಬಂದಿದ್ದೀವಿ. ಯಾಕೆಂದರೆ ವರ್ಷದ ಬಿಗಿನಿಂಗ್ ಮತ್ತು ನ್ಯೂ ಇಯರ್ಗೆ ನಾವು ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ಇಸ್ಕಾನಿಗೆ ಬರೋದು ಅದೊಂದು ಎಮೋಷನ್ ಅಂತಲೇ ಹೇಳ್ಬೋದು. ನೀನು ಎಷ್ಟು ವರ್ಷದಿಂದ ಬರ್ತಿರೋದು? ನಾನು ಹುಡ್ತಾಗಿಂದ ಬರ್ತಾನೆ ಇದ್ದೀನಿ ಇಲ್ಲಿ. ಹಾಂ. ಹೇಗೆ ಅನ್ನಿಸ್ತು? ದರ್ಶನ ಚೆನ್ನಾಗಾಯ್ತಾ? ಹಾಂ, ದರ್ಶನ ಚೆನ್ನಾಗೈತೆ. ನಂಗೆ ತುಂಬ ಇಷ್ಟ ಆಯಿತು. ನಂಗೆ ಇಸ್ಕಾನ್ ಎಷ್ಟು ಇಷ್ಟ, ನನಗೆ ಕೃಷ್ಣ ದೇವರು ಇಷ್ಟ. ಹಾಂ, ನಂಗೆ ಫೇವ್ರೇಟು. ಹಾಂ, ಏನಂತ ಕರೀತೀರಾ ನೀವು ಕೃಷ್ಣನ ಇಷ್ಟಪಟ್ಟು? ಬೆಣ್ಣೆ ಕೃಷ್ಣ. ಬೆಣ್ಣೆ ಕೃಷ್ಣ ಅಂತ ಕರೀತೀರಾ? ಓಕೆ, ಹೆಂಗಿತ್ತು ಇವತ್ತು ಅಲಂಕಾರ ಎಲ್ಲ? ದೇವಸ್ಥಾನ ಸಖತ್ತಾಗಿತ್ತು. ಸಖತ್ತಾಗಿತ್ತಾ? ಓಕೆ, ಥ್ಯಾಂಕ್ ಯು. ವೆಲ್ಕಮ್. ದಿನ ಕೃಷ್ಣನ ದರ್ಶನವನ್ನು ಮಾಡ್ಕೊಂಡಿದ್ದು ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ನಂಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನನಗೆ ಇವ್ರು ಇನ್ವೈಟ್ ಮಾಡಿದಾಗ ಆ್ಯಂಡ್ ಒಳಗಡೆ ದೇವ್ರ ದರ್ಶನ ಏನಿದೆ, ಇಟ್ಸ್ ಲೈಕ್ ಲಿಟ್ರಲಿ ವೈಕುಂಠಕ್ಕೆ ಹೋಗಿ ಬಂದಿರೋ ಥರ ಫೀಲಿಂಗ್ ಆಗುತ್ತೆ. ಆ್ಯಂಡ್ ನನಗೆ ತುಂಬ ಖುಷಿ ಆಗುತ್ತೆ ಪ್ರತಿ ಸರಿ ಇಲ್ಲಿ ಬಂದಾಗಲೂ. ಆ್ಯಂಡ್ ನಮ್ಮ ತಾಯಿ ಈ ದೇವಸ್ಥಾನದ ಒಂದು ಪಾರ್ಟು. ಶಿ ಈಸ್ ಬೀನ್ ವರ್ಕಿಂಗ್ ಫಾರ್ ಇಸ್ಕಾನ್, ಬಟ್ ಬೇರೆ ಬ್ರಾಂಚ್ ಆಫೀಸಲ್ಲಿ. ಸೊ ನಾನು ಚಿಕ್ಕವಳಿಂದನೂ ಬರ್ತಾಯಿದ್ದೀನಿ. ಸೊ ಪ್ರತಿ ಸರಿ ಬಂದಾಗಲೂ ನಂಗೆ ಅಷ್ಟೇ ಖುಷಿ ಆಗುತ್ತೆ. ಓಕೆ, ಅಂದರೆ ಇವಾಗ ನೀವು ನಿಮ್ಮ ಕುಟುಂಬದವ್ರ ಜೊತೆ ಬಂದಿದ್ದೀರಾ, ನಿಮ್ಮ ಮಗಳ ಜೊತೆ ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಇವಾಗಿನ ದರ್ಶನ ಮಾಡ್ಕೊಂಡು ಬಂದಿದ್ದೀರಾ, ದೇವರ ದರ್ಶನ ಹೆಂಗಾಯಿತು? ತುಂಬ ಅದ್ಭುತವಾಗಿತ್ತು. ಅಂದರೆ ದೇವ್ರನ್ನ ಆ ರೀತಿ ಅಲಂಕಾರ ಮಾಡಿದ್ದಾರೆ. ಇವತ್ತಿನ ದಿವಸ ಬಂದ್ರೇ ನಿಮ್ಗೊಂದು ಡಿಫ್ರೆಂಟ್ ಫೀಲಿಂಗ್. ನಾರ್ಮಲ್ ದಿವಸ ಹೋಗೋದಕ್ಕಿಂತ ಇವತ್ತೇ ಸ್ವಲ್ಪ ತುಂಬ ಸ್ಪೆಷಲ್ ಅನಿಸುತ್ತೆ. ಆ್ಯಂಡ್ ನನಗಿನ್ನೂ ಆ ಹಾರ್ಟ್ ಫುಲ್ನೆಸ್ ಇದೆ ನನಗೆ. ಸೊ ಐ ಥಿಂಕ್ ಇಟ್ ವಾಸ್ ಅಮೇಝಿಂಗ್. ಮ್ಯಾಮ್, ವೈಕುಂಠ ಏಕಾದಶಿ ಅಂದರೆ ಸ್ವರ್ಗದ ಬಾಗಿಲು ಇವತ್ತು ತೆಗೆಯುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ನೀವು ಇದನ್ನು ಹೆಂಗೆ ಆಚರಿಸ್ತೀರಾ? ನೀವು ನಿಮ್ಮ ಮಾತಿನ ಪ್ರಕಾರ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮ್ಯಾಮ್ ಈ ಹಬ್ಬದ ಬಗ್ಗೆ? ಏನು ದೇವ್ರ ಆಶೀರ್ವಾದ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ದೇವರೇ ಕರೆಸ್ಕೋಬೇಕು. ಆ್ಯಂಡ್ ನಾನು ಪ್ರತಿ ಸಾರಿ ದೇವಸ್ಥಾನಕ್ಕೆ ಬಂದಾಗ್ಲೂ ಅದೇ ಅಂದ್ಕೊಳ್ಳೋದು. ಸೊ ದೇವರೇ ಕರೆಸ್ಕೊಳ್ತಾ ಇದ್ದಾನೆ, ಅದಕ್ಕೆ ನನಗೆ ಎಲ್ಲ ದಾರಿ ಓಪನ್ ಆಗಿ ನಾನು ಬರ್ತಾಯಿದ್ದೀನಿ ಅಂತ. ಸೊ ವೈಕುಂಠ ಏಕಾದಶಿ ದಿವಸ ನನಗೆ ತಾನಾಗೆ ಇನ್ವೈಟ್ ಬಂದಿರೋದೇ, ಬಾ ನಾನು ನಿನಗೆ ಆಶೀರ್ವಾದ ಮಾಡಬೇಕು ಬಾ ಅಂತ ಕರೆದಾಗಿರುತ್ತೆ. ಆ್ಯಂಡ್ ನಾನು ಪ್ರತಿ ಸಾರಿ ಐ ಫೀಲ್ ವೆರಿ ಬ್ಲೆಸ್ಡ್. ಯಾಕೆಂದರೆ ನಾನು ಇಡೀ ಕುಟುಂಬನ ನಾನು ಕರ್ಕೊಂಬಂದು ಆರಾಮಾಗೆ ಹೋಗೋ ಥರ ಆಗುತ್ತೆ. ಆ್ಯಂಡ್ ಎಸ್, ಐ ಜಸ್ಟ್ ಫೀಲ್ ಬ್ಲೆಸ್ಡ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ವೈಕುಂಠ ಏಕಾದಶಿ ದಿನ ಕೃಷ್ಣ ದರ್ಶನ ಆಗಿದೆ, ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗುತ್ತೆ. ನಾನು ಪ್ರತಿ ವರ್ಷ ಮಿಸ್ ಮಾಡಲ್ಲ. ಇಲ್ಲಿ ಹೇಳ್ತಾ ಇರ್ತಾರೆ ನೀವು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಥರ ಅಂತ. ಸೊ ನಾನು ಪ್ರತಿ ಸತಿ ಯಾರು ಫ್ರೆಂಡ್ಸ್ ಪರಿಚಯ ಆದರೆ ಎಲ್ಲರನ್ನೂ ಕರ್ಕೊಂಡು ಬರ್ತಾ ಇರ್ತೀನಿ. ಐ ಫೀಲ್ ಇನ್ ದಿಸ್ ಜನ್ರೇಷನ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಲೆಟ್ ಪೀಪಲ್ ನೋ ದ್ಯಾಟ್ ಈ ಥರ ಒಂದು ಫೆಸ್ಟಿವಲ್ ಇದೆ, ಒಂದು ಈವೆಂಟ್ ಇದೆ ಅಂತ. ಇಟ್ಸ್ ವೆರಿ ನೈಸ್. ಇಟ್ಸ್ ಆಲ್ವೇಸ್ ಅ ವೆರಿ ಪ್ಲೆಸೆಂಟ್ ಫೀಲಿಂಗ್.
ನೀವು ಈ ಹಬ್ಬನ ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ? ಲೈಕ್ ಇವಾಗ ಇದನ್ನು ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತಂದರೆ ಸ್ವರ್ಗದ ಬಾಗಿಲು ಓಪನ್ ಆಗುತ್ತೆ. ಸೊ ಇದ್ರ ಮೂಲಕ, ಈ ಹಬ್ಬದ ಮೂಲಕ ಕೃಷ್ಣ ನಮ್ಮ ಹತ್ರ ಬರ್ತಾರೆ, ವಿಷ್ಣು ನಮ್ಮ ಹತ್ರ ಬರ್ತಾರೆ ಅನ್ನುವಂಥದ್ದೊಂದಿದೆ. ನಿಮಗೆ ಇದು ಎಷ್ಟು ಕನೆಕ್ಟ್ ಆಗುತ್ತೆ ಮ್ಯಾಮ್? ನನಗೆ ಮೋರ್ ದ್ಯಾನ್ ಫೆಸ್ಟಿವಲ್ ಡೇಸ್ ಅನ್ನೋದಕ್ಕಿಂತ ಕೃಷ್ಣನಿಗೆ ನಾನು ತುಂಬ ಕನೆಕ್ಟ್ ಆಗ್ತೀನಿ. ನಾನು ಇಸ್ಕಾನಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ 18 ಇಯರ್ಸ್. ಸೊ ಆವಾಗಿಂದ ನನಗೆ ಕೃಷ್ಣನ ಕಂಡ್ರೆ ಏನೋ ಒಂದು ಒಲವು. ಸೊ ನನಗೆ ಈ ಡೇಗೆ ಒಂದು ಸ್ವಲ್ಪ ಜಾಸ್ತಿ ಸ್ಪೆಷಲ್ ಕನೆಕ್ಟ್ ಆಗತ್ತಷ್ಟೇ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಆಲ್ಸೋ ನಾನು ಸುಮ್ಮನೆ ಮನೇಲಿರುವಾಗ ಆರ್ ವೆನ್ ಐಮ್ ಜಸ್ಟ್ ಲಿವಿಂಗ್ ಆಲ್ಸೋ ಐ ಆಮ್ ವೆರಿ ಕನೆಕ್ಟೆಡ್ ಟು ದ ಗಾಡ್. ಸೊ ನನಗೆ ಒಕೇಶನ್ ಅಂತಲೇ ಏನು ಬೇಕಾಗಿಲ್ಲ. ತುಂಬ ಜನ ಹೌದು ಫಾಸ್ಟ್ಸ್ ಮಾಡ್ತಾರೆ ಆ್ಯಂಡ್ ಇಟ್ಸ್ ಆಲ್ಸೋ ಬಿಲೀವ್ ದ್ಯಾಟ್ ಆ ದ್ವಾರನ ಕ್ರಾಸ್ ಮಾಡಬೇಕು ಅಂತ. ಸೊ ಐ ಆಮ್ ಅ ಬಿಲೀವರ್ ಆಫ್ ಆಲ್ ಆಫ್ ದ್ಯಾಟ್. ಸೊ ಓಕೆ, ಇವಾಗ ನೀವು ದರ್ಶನ ಮಾಡ್ಕೊಂಡು ಬಂದು ಹೇಗಿತ್ತು ಇವತ್ತಿನ ಆ ಸ್ವಾಮಿಯ ಒಂದು ದರ್ಶನ ಹೇಗಿತ್ತು, ಅಲಂಕಾರ ಹೇಗಿತ್ತು? ಯಾಕಂತ ಹೇಳಿದ್ರೆ ವಿಷ್ಣು ಅಂತ ಹೇಳಿದ್ರೆ ಅಲಂಕಾರ ಪ್ರಿಯ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಇವತ್ತಿನ ಅಲಂಕಾರ ಇಸ್ಕಾನ್ ಟೆಂಪಲಲ್ಲಿ ಹೇಗಿತ್ತು ಮ್ಯಾಮ್? ತುಂಬ ಚೆನ್ನಾಗಿತ್ತು. ಅವ್ರು ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದರೆ ನಾರ್ಮಲ್ ಡೇಸಲ್ಲೂ ಅಷ್ಟೇ ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡಿರ್ತಾರೆ. ಇವತ್ತು ತುಂಬ ಚೆನ್ನಾಗಿ ಫ್ಲವರ್ಸು, ತುಂಬ ವೈಬ್ರೆಂಟ್ ಕಲರ್ಸಲ್ಲಿ ತುಂಬ ಎಕ್ಸ್ಟ್ರಾ ಸ್ಪೆಷಲಾಗಿ ಕಾಣ್ತಾ ಇತ್ತು. ಆ್ಯಂಡ್ ಒಳಗಡೆನೂ ತುಂಬ ಹ್ಯಾಂಗಿಂಗ್ಸ್ ಎಲ್ಲ ತುಂಬ ಕ್ಯೂಟಾಗಿ ಮಾಡಿದ್ದಾರೆ. ಇಟ್ಸ್ ವೆರಿ ನೈಸ್, ವೆರಿ ಪ್ಲೆಸೆಂಟ್ ಟು ವಾಚ್. ಯಾವುದಿದು? ಸ್ಪೀಡ್ ನ್ಯೂಸ್ ಕನ್ನಡ ಪ್ರೈವೇಟ್ ಚಾನಲ್ ಅಲ್ಲ, ನಿಮ್ಮದೇ? ಅಲ್ಲ, ಹೊರಗಡೆ. ಓಕೆ ಮ್ಯಾಮ್, ಅದೇ ಇವತ್ತು ವೈಕುಂಠ ಏಕಾದಶಿ ಬಗ್ಗೆ ಹೇಗಿತ್ತು ಸೆಲೆಬ್ರೇಷನ್? ಕೃಷ್ಣನ ದರ್ಶನವನ್ನು ಮಾಡಿದ್ದೀರಾ? ಮೊದಲನೇದಾಗಿ ಎಲ್ರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ನಾನು ಪ್ರತಿ ವರ್ಷ ಬರ್ತೀನಿ, ಯಾವುದೇ ಇಂಪಾರ್ಟೆಂಟ್ ಹಬ್ಬಗಳಾಗಲಿ ಇಸ್ಕಾನಿಗೆ ಬಂದು ಹೋಗ್ತೀನಿ. ಸೊ ಹಾಗೆ ಈ ವರ್ಷವೂ ಬಂದಿದ್ದೀನಿ. ಪ್ರತಿ ಸತಿ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಅರೇಂಜ್ಮೆಂಟು ವರ್ಷಕ್ಕೂ ಇಂಪ್ರೂವ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ವೆರಿ ಹ್ಯಾಪಿ, ಬ್ಲೆಸ್ ಟು ಬಿ ಹಿಯರ್ ಟುಡೇ. ಹೇಗಿತ್ತು ಮ್ಯಾಮ್ ದರ್ಶನ ಮಾಡಿದ್ದಾಗಿರ್ಬೋದು, ಆ ಅಲಂಕಾರ ಆಗಿದೆ? ಯಾಕಂದರೆ ವಿಷ್ಣು ಅಂತ ಹೇಳಿದ್ರೆ ಅಲಂಕಾರ ಪ್ರಿಯ. ಅದ್ಭುತವಾಗಿತ್ತು. ನಾನು ಹೇಳಿದ್ನಲ್ಲ, ವರ್ಷಕ್ಕಿಂತ ಪ್ರತಿ ವರ್ಷಕ್ಕೂ ಇಂಪ್ರೂವ್ ಆಗ್ತಾ ಇದೆ. ಅರೇಂಜ್ಮೆಂಟ್ಸ್ ಇರ್ಬೋದು, ದೇವರ ಪೂಜೆ ಇರ್ಬೋದು. ಇಸ್ಕಾನ್ ಅವ್ರ ಬಗ್ಗೆ ಹೇಳಲೇಬೇಕಾಗಿಲ್ಲ. ಎಷ್ಟು ಶಿಸ್ತಿನಿಂದ, ಸ್ವಚ್ಛತೆಯಿಂದ ಅವರೆಲ್ಲನೂ ಮಾಡ್ತಾರೆ ಅಂತಂದರೆ ಅದು ತುಂಬ ಖುಷಿ ಕೊಡುತ್ತೆ.